ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಅಡ್ವಾನ್ಸ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾಳೆನೇ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಾ ಇದ್ದೀನಿ. ಇವಾಗ ನಾಳೆ ಹಬ್ಬ ಇರೋದ್ರಿಂದ 25ನೇ ಕಂತಿನ ಹಣ ನಾಳೆ ಬಿಡುಗಡೆ ಆಗುತ್ತಾ? ನಿಜವಾಗ್ಲೂ ಬಿಡುಗಡೆ ಆಗುತ್ತಾ? ಎಷ್ಟು ಗಂಟೆಗೆ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗುತ್ತೆ? ಮೊದಲನೇ ಹಂತದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದಾರೆ. ಯಾಕಂದರೆ ಅವರು ಹಬ್ಬಗಳಲ್ಲೇ ಬಿಡುಗಡೆ ಮಾಡೋದ್ರಿಂದ ಆಲ್ಮೋಸ್ಟ್ ಹಬ್ಬಗಳಲ್ಲೇ ಒಂದು ಮೆಮೊರೀಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಜನಗಳಿಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಬ್ಬದಲ್ಲೇ ರಿಲೀಸ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನಾಳೆ ಸಂಕ್ರಾಂತಿ ಇರೋದ್ರಿಂದ ನಾಳೆ ಏನಾದರೂ 25ನೇ ಕಂತಿನ ಹಣ ಬಿಡುಗಡೆ ಆಗುತ್ತಾ ಅಥವಾ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಏನಾದರೂ ಬಿಡುಗಡೆ ಮಾಡ್ತಾರಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣನೂ ಕೂಡ ಇದೇ ತಿಂಗಳಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ತಿಳಿದು ಬರ್ತಾ ಇದೆ. ಖಂಡಿತವಾಗ್ಲೂ ಸಿಗುತ್ತಾ ಇಲ್ವಾ ಅಥವಾ ಯಾವಾಗ ಸಿಗುತ್ತೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಗೃಹಲಕ್ಷ್ಮಿ ಯೋಜನಾ ಸಂಘಕ್ಕೆ ಸಂಬಂಧಪಟ್ಟಂತೆಯೂ ತುಂಬ ಜನ ಕೇಳ್ತಾ ಇದ್ದಾರೆ. ಸಂಘ ಯಾವಾಗಿಂದ ಓಪನ್ ಆಗುತ್ತೆ? ಇವಾಗ ಆಲ್ಮೋಸ್ಟ್ ಉದ್ಘಾಟನೆ ಮಾಡಿ 2 ತಿಂಗಳು ಆಗ್ತಾ ಬರ್ತಾ ಇದೆ. ಇನ್ನೂ ಎಷ್ಟು ತಿಂಗಳಾಗುತ್ತೆ ಅದು ಓಪನ್ ಆಗೋದಕ್ಕೆ ಏನು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಆಮೇಲೆ ಇಷ್ಟೇ ಅಲ್ಲ, ಕೆಲವೊಂದಿಷ್ಟು ಜನ ನಮ್ಮ ಮಕ್ಕಳು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಅಂದರೂ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ವಾ ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಕೂಡ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾಳೆ ಹಬ್ಬ ಇರೋದ್ರಿಂದ ನಾಳೆ ಸಂಕ್ರಾಂತಿ ಹಬ್ಬ ಇದೆ. ಕೆಲವೊಂದೊಂದು ಕಡೆ ಇವತ್ತು ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ. ಇನ್ನು ಆಲ್ಮೋಸ್ಟ್ ಗೌರ್ಮೆಂಟ್ ಹಾಲಿಡೇ ಪ್ರಕಾರ ನಾಳೆ ಇರುವಂಥದ್ದು ಹಬ್ಬ. ಸೊ ನಾಳೆ ಏನಾದರೂ 25ನೇ ಕಂತಿನ ಹಣ ಬಿಡುಗಡೆ ಆಗುತ್ತಾ? ಎಷ್ಟು ಗಂಟೆಗೆ ಬರುತ್ತೆ? ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಮೊದಲನೇ ಹಂತದಲ್ಲಿ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದಾರೆ. ಯಾಕಂತಂದರೆ ಸರ್ಕಾರದಿಂದ ಏನಾಗುತ್ತೆ ಅಂದರೆ ಪೆಂಡಿಂಗ್ ಇಟ್ಕೊಂಡೇ ಬರ್ತಾ ಇದ್ದಾರೆ ಬಿಡಿ. ಆಲ್ಮೋಸ್ಟ್ ಗೃಹಲಕ್ಷ್ಮಿ ಸ್ಟಾರ್ಟ್ ಆದಾಗಿಂದನೂ ಕೂಡ 3 ತಿಂಗಳು 4 ತಿಂಗಳು ಸೊ ಈ ರೀತಿ ಪೆಂಡಿಂಗ್ ಇಟ್ಕೊಂಡೇ ಬರ್ತಾ ಇದ್ದಾರೆ. ಸೊ ಇವಾಗ ಪೆಂಡಿಂಗ್ ಇದ್ದಾಗ ಏನಾಗ್ತಿತ್ತು, ಹಬ್ಬಗಳಲ್ಲಿ ರಿಲೀಸ್ ಮಾಡ್ತಾ ಇದ್ರು. ಇವಾಗ ಗೌರಿ ಗಣೇಶ ಹಬ್ಬಕ್ಕೆ ಮತ್ತು ದಸರಾ ಹಬ್ಬಕ್ಕೆ, ವರಮಹಾಲಕ್ಷ್ಮಿಗೆ, ಹೋದ್ಸಲ ಯುಗಾದಿಗೆ, ಶಿವರಾತ್ರಿಗೆ ಸೊ ಈ ರೀತಿ ಹಬ್ಬಗಳು ಕೊಟ್ಟರೆ ಏನಾಗುತ್ತೆ, ಗೃಹಲಕ್ಷ್ಮಿಯವ್ರಿಗೂ ಕೂಡ ನೆನಪಿರುತ್ತೆ. ಹಬ್ಬದಲ್ಲಿ ಕೊಟ್ಟರು ಖುಷಿ ಆಯಿತು ಅನ್ನೋದು ಒಂದು ಮೆಮೊರೀಸ್ ಇರುತ್ತಲ್ವ. ಸೊ ಹಾಗಾಗಿ ಯುಗಾದಿ ಹಬ್ಬಕ್ಕೆ ಏನಾದರೂ ಬಿಡುಗಡೆ ಮಾಡ್ತಾರೆ. ಇವಾಗ ಆಲ್ಮೋಸ್ಟ್ 5 ಕಂತಿನ ಹಣ ಪೆಂಡಿಂಗ್ ಇದೆ ಅಲ್ವಾ, ನಾಳೆ ಒಂದು ಕಂತಾದರೂ ಬಿಡುಗಡೆ ಮಾಡ್ತಾರಾ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಾಳೆ ಬಿಡುಗಡೆ ಆಗುವಂಥ ಯಾವುದೇ ಸಾಧ್ಯತೆಗಳು ಕೂಡ ಕಾಣ್ತಾ ಇಲ್ಲ. ಹೇಳೋಕ್ಕಾಗಲ್ಲ, ಬಂದರೂ ಬರ್ಬೋದು ಅಥವಾ ಬರ್ದೇನೂ ಕೂಡ ಇರ್ಬೋದು. ಹೇಳ್ದಂಗೆ 5 ತಿಂಗಳ ಹಣ ಪೆಂಡಿಂಗ್ ಇದೆ. ಇವಾಗ ಸೆಪ್ಟೆಂಬರ್ವರೆಗೂ ಕೂಡ ಕೊಟ್ಟಿದ್ದಾರೆ, ಅಕ್ಟೋಬರ್, ನವಂಬರ್, ಡಿಸೆಂಬರು, ಹಾಗೆ ಫೆಬ್ರವರಿ, ಮಾರ್ಚ್ ಇಂದು ಟೋಟಲ್ 5 ಕಂತಿನ ಹಣ ಬರಬೇಕು. ಸೊ ಒಂದು ಕಂತು ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ, ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಸಡನ್ನಾಗಿ ಇವ್ರ ಹಬ್ಬಗಳಲ್ಲಿ ಆಲ್ಮೋಸ್ಟ್ ಕಳೆದ ವರ್ಷವೂ ಕೂಡ 2025ರಲ್ಲಿ ಕೆಲವೊಂದು ಹಬ್ಬಗಳಲ್ಲಿ ಸಡನ್ನಾಗಿ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಸಡನ್ನಾಗಿ ಬಿಡುಗಡೆನೇ ಮಾಡಿಬಿಟ್ರು, ಯಾವುದೇ ರೀತಿ ಅಪ್ಡೇಟ್ ಕೊಡ್ತಿರ್ಲಿಲ್ಲ, ಏನು ಕೊಡ್ತಿರ್ಲಿಲ್ಲ, ಸಡನ್ನಾಗಿ ಹಣನ ಹಾಕ್ತಿದ್ರು. ಸೊ ಆ ರೀತಿ ಬರಬಹುದು. ಬಟ್ ಇಲ್ಲಿ ಅಧಿಕೃತವಾಗಿ ಏನಾದರೂ ಮಾಹಿತಿ ಬಂದಿದೆಯಾ ಹಬ್ಬದ ದಿನನೇ ಬಿಡುಗಡೆ ಮಾಡ್ತೀವಿ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಅಧಿಕೃತವಾಗಿ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ. ಹಬ್ಬಕ್ಕೆ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಡಿಬಿಟಿ ಸ್ಟೇಟಸಲ್ಲೂ ಕೂಡ ಚೆಕ್ ಮಾಡಿ ನೋಡಿದಾಗ ಅಲ್ಲೇನು ಕೂಡ ಡಾಟಾನು ಕೂಡ ಶೋ ಆಗ್ತಾ ಇಲ್ಲ. ಏನಾದರೂ ಹಣಕಾಸು ಇಲಾಖೆಯಿಂದ ಹಣ ರಿಲೀಸ್ ಆಗಿದೆಯಾ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದಿಂದ ಪುಷ್ಟು ಡಿಬಿಟಿ ಏನಾದರೂ ಮಾಡಿದ್ದಾರೆ ಏನೋ, ಅಲ್ಲೂ ಏನು ಕೂಡ ತೋರಿಸ್ತಾ ಇಲ್ಲ. ಸೊ ಹಂಗಾಗಿ ಬರುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಇಲ್ಲಿ ಒಂದು 90% ಬರಲ್ಲ ಅನಿಸುತ್ತೆ, ಒಂದು 10% ಬರಬಹುದು ನಾನು ಹೇಳ್ದಂಗೆ. ಬಟ್ ಹೇಳೋಕ್ಕಾಗಲ್ಲ, ಯಾವುದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಂದರೆ ನಿಜವಾಗ್ಲೂ ಎಲ್ರಿಗೂ ತುಂಬ ಖುಷಿ ಆಗುತ್ತೆ. ಬರಲಿಲ್ಲ ಅಂತಂದರೆ ಆಬ್ವಿಯಸ್ಲಿ ಬೇಜಾರು ಆಗುತ್ತೆ. ಬೇಜಾರು ಮಾಡ್ಕೋಬಾರ್ದು, ಯಾಕಂದರೆ ಅದು ಬಂದೇ ಬರುತ್ತೆ ಹಣ. ಹಬ್ಬದ ದಿನ ಬರಲಿಲ್ಲ ಅಂತಂದರೂ ಈ ತಿಂಗಳಲ್ಲಾದರೂ 1-2 ಕಂತಾದರೂ ಕೂಡ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ. ಸೊ ನಾಳೆ ಬಿಡುಗಡೆ ಆಗೋದಂತೂ ಡೌಟ್ ಅಂತಲೇ ಹೇಳ್ಬೋದು. ಇನ್ ಕೇಸ್ ಯಾರಿಗಾದರೂ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಯಿತು ಅಂತಂದರೆ ನಾಳೆ ಪ್ಲೀಸ್ ತಿಳಿಸಿ. ಆಲ್ಮೋಸ್ಟ್ ಬಿಡುಗಡೆ ಆದ್ರೂ ಕೂಡ ಬೆಳಗ್ಗೆ ಒಂದು 10-11 ಗಂಟೆ ನಂತರ ಸಂಜೆವರೆಗೂ ಕೂಡ ಯಾವಾಗ ಬೇಕಿದ್ರೂ ಕೂಡ ಆಗ್ಬೋದು. ಬೆಳಗ್ಗೆ ಒಂದು 11-12 ಗಂಟೆಗೆ ಅಥವಾ ಮಧ್ಯಾಹ್ನ ಒಂದು 2 ಗಂಟೆಗೆ ಅಥವಾ ಸಂಜೆ ಒಂದು 4-5 ಗಂಟೆಗೆ. ಸೊ ಈ ರೀತಿ ಯಾವಾಗ ಬೇಕಾದರೂ ಎನಿ ಟೈಮ್ ಬೇಕಾದರೂ ಆಗ್ಬೋದು. ಬಟ್ ಇಲ್ಲಿ ಕನ್ಫರ್ಮ್ ಆಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಂದರೂ ಬರ್ಬೋದು, ಬರ್ದೇನೂ ಕೂಡ ಇರ್ಬೋದು. ಬರಲಿಲ್ಲ ಅಂತಂದರೆ ಮುಂದೆ ಈ ತಿಂಗಳು ಎಂಡ್ ಅಷ್ಟರಲ್ಲಿ ಒಂದು ಕಂತಿನ ಹಣ ಬರುತ್ತೆ. ಓಕೆನಾ? ಇನ್ನು ಫೆಬ್ರವರಿ ಮಾರ್ಚ್ ತಿಂಗಳ ಹಣನೂ ಕೂಡ ಇದೇ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಮಾಹಿತಿಗಳು ಬರ್ತಾ ಇದೆ. ಯಾಕಂತಂದರೆ ಈಗ ವಿರೋಧ ಪಕ್ಷದವರು ಅಂದರೆ BJP ಅವರು ಫೆಬ್ರವರಿ ಮೊದಲನೇ ವಾರದಲ್ಲಿ ಪ್ರತಿಭಟನೆ ಮಾಡಬೇಕು. ಈ ಗೃಹಲಕ್ಷ್ಮಿ ಯೋಜನಾ ಹಣ 2 ಕಂತಿನ ಹಣ ಏನು ಕೊಟ್ಟಿಲ್ಲ ಅಲ್ವಾ, 2 ಕಂತಿನ ಪೆಂಡಿಂಗ್ ಇಟ್ಕೊಂಡಿದ್ದಾರಲ್ಲ, ಅಂದರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ. ಸೊ ಅದರ ಸಲುವಾಗಿ ಇವಾಗ ಪ್ರತಿಭಟನೆ ಮಾಡ್ತೀವಿ ಹುಬ್ಳಿನಲ್ಲಿ ಅಂತ ಹೇಳ್ಬಿಟ್ಟು ಕರೆನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅಷ್ಟರಲ್ಲಿ ಇವ್ರು ಏನಾದರೂ 1 ಕಂತು 2 ಕಂತನ್ನ ಬಿಡುಗಡೆ ಮಾಡಿದರೆ ಅವ್ರು ಯಾವುದೇ ರೀತಿ ಪ್ರತಿಭಟನೆ ಮಾಡಲ್ಲ. ಸೊ ಅವ್ರು ಕೇಳ್ತಾ ಇರುವಂಥದ್ದು ಆ ದುಡ್ಡು ಎಲ್ಲಿ ಹೋಯಿತು, ಯಾರ ಜೇಬಿಗೆ ಹೋಯಿತು, ಏನಾಯಿತು, ಎಲ್ಲಿ ಮಿಸ್ಯೂಸ್ ಮಾಡ್ಕೊಂಡಿದ್ದೀರಾ, ಯಾಕೆ ಇನ್ನೂ ಬಿಡುಗಡೆ ಮಾಡಿಲ್ಲ, ಬಿಡುಗಡೆ ಮಾಡಿದ್ದೀನಿ ಅಂತ ಯಾಕೆ ಸುಳ್ಳು ಹೇಳಿದ್ರಿ, ಯಾಕೆ ಸ್ಟೇಟ್ಮೆಂಟ್ ಕೊಟ್ರಿ ಅಂತ ಅವ್ರು ಅಷ್ಟೇ ಕ್ವಶನ್ ಮಾಡಿ ಕೇಳ್ತಾ ಇರೋವಂಥದ್ದು. ಸೊ ಹಂಗಾಗಿ
ಇವಾಗ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಕೂಡ ತಿಳಿಸಿದ್ರು, ಹಾಗೆ ಸಿ ಎಂ ಸಿದ್ದರಾಮಯ್ಯ ಸರ್ ಕೂಡ ತಿಳಿಸಿದ್ರು, ಆ ಹಣ ಬಿಡುಗಡೆನೇ ಆಗಿಲ್ಲ, ಇನ್ನು ಹಣಕಾಸು ಇಲಾಖೆಯಿಂದನೇ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಅವ್ರು ಹೇಳಿ ಆಲ್ಮೋಸ್ಟ್ 1 ತಿಂಗಳಾಗಕ್ಕೆ ಬರ್ತಾ ಇದೆ. ಇಷ್ಟರಲ್ಲಿ ಬಿಡುಗಡೆ ಮಾಡಬೇಕಾಗಿತ್ತು, ಬಟ್ ಯಾಕೋ ಏನೋ ಹಣ ಇಲ್ಲ ಅಂತ ಅನಿಸುತ್ತೆ. ಬಹುಶಃ ಅದು ಅಡ್ಜಸ್ಟ್ ಮಾಡ್ತಾ ಇರಬೇಕು. ಯಾಕಂತಂದರೆ ಅದು ಸಣ್ಣ ಪುಟ್ಟ ಅಮೌಂಟ್ ಅಲ್ಲ, 5,000 ಕೋಟಿ ಹಣ ಅಡ್ಜಸ್ಟ್ ಮಾಡಬೇಕಲ್ವಾ. ಸೊ ಹಂಗಾಗಿ ಹಣ ಅಡ್ಜಸ್ಟ್ ಮಾಡೋದ್ರಲ್ಲಿ ಏನಾದರೂ ಸರ್ಕಾರ ಬ್ಯುಸಿ ಆಗಿದೆಯೋ ಅಥವಾ ಏನೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರು ಪ್ರತಿಭಟನೆ ಅಂತೂ ಮಾಡ್ತೀವಿ ಫೆಬ್ರವರಿ ಮೊದಲನೇ ವಾರದಲ್ಲಿ ಅಂತ ತಿಳಿಸಿದ್ದಾರೆ. ಯಾವ ಡೇಟಿಗೆ ಅಂತ ತಿಳಿಸಿಲ್ಲ. ಬಹುಶಃ ಅಷ್ಟರಲ್ಲಿ ಒಂದು ಕಂತಾದರೂ ಕೂಡ ಇವ್ರು ಹಾಕ್ತಾರೆ ಅಂತ ಅನಿಸುತ್ತೆ, ಫೆಬ್ರವರಿ ಮಾರ್ಚ್ ತಿಂಗಳದ್ದು. ಜೊತೆಗೆ 25ನೇ ಕಂತಿನ ಹಣ ಒಟ್ಟಲ್ಲಿ ಈ ತಿಂಗಳು ಮುಗಿಯೋಷ್ಟು ಒಂದು 2 ಕಂತು ಹಾಕಿದ್ರೆ ಸರ್ಕಾರಕ್ಕೆ ಹೊರೆ ಕಡಿಮೆ ಆಗುವಂಥದ್ದು. ಸೊ ನೋಡೋಣ, ಕಾಯ್ದು ನೋಡೋಣ ಹಾಕ್ತಾರೆ ಏನು ಅಂತ ಹೇಳ್ಬಿಟ್ಟು. ಒಟ್ಟಿನಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಏನಾದರೂ ಇನ್ ಕೇಸ್ ಅದು ಹೊಸದಾಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ಇನ್ನು APL ಇರುವಂಥವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನಾ ಹಣ ಸಿಗುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರಲ್ವಾ. APL ಇರೋರಿಗೆ ಖಂಡಿತವಾಗ್ಲೂ ಎಲ್ರಿಗೂ ಸಿಗುತ್ತೆ, ಬಟ್ ಇಬ್ರಿಗೆ ಬಿಟ್ಟು GST ಪೇಯರ್, ಟ್ಯಾಕ್ಸ್ ಪೇಯರ್ ಬಿಟ್ಟು ಉಳಿದಂಥ ಎಲ್ರಿಗೂ ಕೂಡ ಸಿಗುತ್ತೆ. ಕೆಲವೊಂದಿಷ್ಟು ಜನ ಇವಾಗ ನಮ್ಮ ಮಕ್ಕಳು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಅಂದರೆ ನಮಗೂ ಬರಲ್ವಾ ಅಂತಂದರೆ ಖಂಡಿತವಾಗ್ಲೂ ನಿಮಗೂ ಕೂಡ ಸಿಗೋದಿಲ್ಲ. ನಿಮ್ಮ ಮಕ್ಕಳು ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ ಅಂತಂದರೆ ಅದು ನಿಮಗೂ ಕೂಡ ಒಳಪಡುತ್ತೆ. ಸೊ ಹಂಗಾಗಿ ಅಂಥವ್ರಿಗೂ ಕೂಡ ಸಿಗೋದಿಲ್ಲ. ಇವಾಗ ಕ್ಲಿಯರಾಗಿ ಗೊತ್ತಾಯ್ತು ಅನ್ಕೊತೀನಿ. ಅದು ಬಿಟ್ಟು GST ಟ್ಯಾಕ್ಸ್ ಬಿಟ್ಟು ಕಾರ್ ಇಟ್ಕೊಂಡಿದ್ದು ಅಥವಾ ಏನಾದರೂ ಜಮೀನು ಜಾಸ್ತಿ ಇತ್ತು, ನಗರ ಪ್ರದೇಶಗಳಲ್ಲಿ ಮನೆ ಇತ್ತು, ಇನ್ಕಮು ಸ್ವಲ್ಪ ಜಾಸ್ತಿ ಇತ್ತು ಅಂತಂದ್ರೂ ಕೂಡ ಪರವಾಗಿಲ್ಲ, APL ಇತ್ತಂದ್ರೂ ನಿಮಗೆ ಗೃಹಲಕ್ಷ್ಮಿ ಬರುತ್ತೆ. GST ಪೇಯರ್, ಟ್ಯಾಕ್ಸ್ ಪೇಯರ್ ಇದೆಯಾ ಅಂತಂದರೆ ನಿಮಗೆ ಹಣ ಸಿಗೋದಿಲ್ಲ. ಇನ್ನು ಗೃಹಲಕ್ಷ್ಮಿ ಸಂಘದ ಬಗ್ಗೆನೂ ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಸಂಘ ಯಾವಾಗ ಓಪನ್ ಆಗುತ್ತೆ? ಇವಾಗ ಅಧಿಕೃತವಾಗಿ ಚಾಲನೆ ನೀಡಿ ಆಲ್ಮೋಸ್ಟ್ 2 ತಿಂಗಳು ಆಗ್ತಾ ಬಂತಲ್ವ, ಇನ್ನು ಎಷ್ಟು ತಿಂಗಳಾಗುತ್ತೆ ಓಪನ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಈ ಕಳೆದ ಒಂದು 15-20 ದಿನದಿಂದ ಒಂದು ತಿಂಗಳೇ ಆಯ್ತು ಅಂದ್ಕೊಳ್ಳಿ, ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಪ್ಡೇಟನ್ನು ಕೊಟ್ಟರು. ಒಂದು 6 ತಿಂಗಳಷ್ಟರಲ್ಲಿ ನಾವು ಅದನ್ನು ಓಪನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಯಾಕಂತಂದರೆ ಇವಾಗ ಅದು ಬ್ಯಾಂಕ್ಗಳಲ್ಲಿ, ಇವಾಗ ಕೆನರಾ ಬ್ಯಾಂಕಲ್ಲಿ ಆ ಒಂದು ಸಂಘನ ಮಾಡ್ತೀವಿ ಅಂತ ತಿಳಿಸಿದ್ರಲ್ವಾ. ಸೊ ಅದಕ್ಕೆ ಸಪ್ರೇಟ್ ಬ್ರಾಂಚನ್ನ ಮಾಡ್ಕೋಬೇಕಾಗುತ್ತೆ. ಅಂದರೆ ಗೃಹಲಕ್ಷ್ಮಿ ಸಂಘಕ್ಕೆ ಅಂತ ಒಂದು ಬ್ರಾಂಚನ್ನು ಮಾಡ್ಕೊಬೇಕಾಗುತ್ತೆ. ಸೊ ಅದೆಲ್ಲ ಅವರು ತಯಾರಿ ಎಲ್ಲ ನಡೆಸ್ಕೊಂಡು ಆಮೇಲೆ ಅಪ್ಲಿಕೇಶನ್ಗಳನ್ನ ಬಿಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅಂದರೆ ಜನವರಿ ಅಥವಾ ಫೆಬ್ರವರಿನಲ್ಲಿ ನಾವು ಅಪ್ಲಿಕೇಶನ್ಗಳನ್ನ ಪ್ರಾರಂಭ ಮಾಡ್ತೀವಿ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಇದು ಇಂಡಿವಿಜುವಲ್ ಆಗಿ ಸೇರ್ಕೊಬೋದು, ಯಾವುದೇ ರೀತಿ ಗುಂಪಿಲ್ಲ, ಇಷ್ಟು ಜನ ಸೇರ್ಕೊಬೇಕು ಅಷ್ಟು ಜನ ಸೇರ್ಕೋಬೇಕು ಅಂತೇನಿಲ್ಲ. ಇಂಡಿವಿಜುವಲ್ ಆಗಿ ನೀವು ಸೇರ್ಕೊಂಡು ಇಂಡಿವಿಜುವಲ್ ಆಗಿ ಲೋನ್ನ ಪಡಿಬೋದು ಅತಿ ಶೀಘ್ರದಲ್ಲಿ ಅಂತ ತಿಳಿಸಿದ್ರು. ಕಳೆದ ತಿಂಗಳಲ್ಲೇ ಬೇಬಿ ಈ ತಿಂಗಳು ಅಥವಾ ಮುಂದಿನ ತಿಂಗಳಷ್ಟರಲ್ಲಿ ಅಪ್ಲಿಕೇಶನ್ಗಳನ್ನ ಬಿಡ್ತಾರೆ. ಸೊ ಲಿಮಿಟೆಡ್ ಅಪ್ಲಿಕೇಶನ್ ಅಂತ, ಇವಾಗ ಗೃಹಲಕ್ಷ್ಮಿ ಯೋಜನಾ ಥರ ನಿರಂತರ ಅಪ್ಲಿಕೇಶನ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಯಾರ್ಯಾರು ಬೇಗ ಬೇಗ ಅಪ್ಲಿಕೇಶನ್ ಹಾಕೊತೀರೋ ನೀವು ಮಾತ್ರ ಸೇರ್ಕೊಳ್ಳೋಕೆ ಸಾಧ್ಯ. ಮತ್ತೆ ಫ್ಯೂಚರಲ್ಲಿ ಬಿಡ್ತಾರೆ, ಬಟ್ ಅದು ಯಾವಾಗ ಬಿಡ್ತಾರೋ ಏನೂ ಹೇಳೋಕ್ಕಾಗಲ್ಲ. ಸದ್ಯಕ್ಕೆ ಇವಾಗ ಕಡಿಮೆ ಪ್ರಮಾಣದಲ್ಲಿ ಅಪ್ಲಿಕೇಶನ್ಗಳನ್ನ ಬಿಡ್ತಾರೆ. ಆದಷ್ಟು ಬೇಗ ಎಲ್ಲರೂ ಅಪ್ಲಿಕೇಶನ್ಗಳನ್ನ ಹಾಕೊಳ್ಳಿ, ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕೊಳ್ಳಿ. ಇನ್ನೊಂದು 2 ತಿಂಗಳಲ್ಲಿ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗುತ್ತೆ. ಇನ್ನು ಲೋನ್ ನಿಮಗೆ ಸಿಗೋದೆಲ್ಲ 6 ತಿಂಗಳಾದಮೇಲೆ ನಿಮಗೆ ಲೋನ್ ಸಿಗುವಂಥದ್ದು. ಇಂಡಿವಿಜುವಲ್ ಆಗೂ ಕೂಡ ಲೋನ್ ತಗೋಬೋದು, ಯಾವುದೇ ರೀತಿ ಸೆಕ್ಯೂರಿಟಿ ಏನೂ ಕೊಡೋ ಹಾಗಿಲ್ಲ, ಶ್ಯೂರಿಟಿನೂ ಏನು ಕೂಡ ಆಗಿಲ್ಲ. ಹಾಗೆ 30,000ದಿಂದ 25,000ನ 30,000ದಿಂದ 6 ಲಕ್ಷ ರೂಪಾಯಿವರೆಗೂ ಕೂಡ ಲೋನ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಅಪ್ಲಿಕೇಶನ್ ಬಿಟ್ಟಾಗ ಖಂಡಿತವಾಗ್ಲೂ ನಾನು ಅದ್ರ ಡೀಟೇಲ್ಸ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕಿನ್ನೂ ಅಪ್ಲಿಕೇಶನ್ಗಳು ಓಪನ್ ಆಗಿಲ್ಲ, ಇನ್ನೂ ಒಂದು 3-4 ತಿಂಗಳಂತೂ ಅದು ಸ್ಟಾರ್ಟ್ ಆಗುವಂಥ ಯಾವುದೇ ರೀತಿ ಪ್ರೋಸೆಸ್ ಇಲ್ಲ. ಆದಮೇಲೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.